ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ರಚನೆ ಕುರಿತು ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ಕೂಡ ಭಾರತೀಯ ಸಂವಿಧಾನದ ರಚನೆ ಕುರಿತು ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರಿದ ಭಾಗವನ್ನು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸಂವಿಧಾನ ಸಭೆಯ ಸ್ಥಾಪನೆ ಮತ್ತು ಸಂಯೋಜನೆ. ಭಾರತೀಯ ಸಂವಿಧಾನದ ರಚನೆಯಲ್ಲಿ ಸಂವಿಧಾನದ ಸಭೆ ಯಾವಾಗ ಸ್ಥಾಪನೆ ಆಯಿತು, ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪನೆ ಆಯಿತು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಂವಿಧಾನ ಸಭೆ ಯಾವ ನಿಯೋಗದ ಶಿಫಾರಸಿನ ಆಧಾರದ ಮೇಲೆ ಸ್ಥಾಪನೆ ಆಯಿತು ಅಂತೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಸಂವಿಧಾನ ಸಭೆ ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ ನವೆಂಬರ್ 1946ರಂದು ಈ ಸಂವಿಧಾನ ಸಭೆ ಸ್ಥಾಪನೆ ಆಯಿತು. ಯಾವ ನಿಯೋಗದ ಆಧಾರದ ಮೇಲೆ ಅಂತಂದ್ರೆ ಕ್ಯಾಬಿನೆಟ್ ಮಿಷನ್ ಅಥವಾ ನಿಯೋಗ ಅಂತಲೂ ಕೂಡ ಕರೀತಾರೆ. ಕ್ಯಾಬಿನೆಟ್ ಮಿಷನ್ ರೂಪಿಸಿದ ಯೋಜನೆಯಡಿ ಏನಾಗ್ತದಪ್ಪ ಅಂತಂದ್ರೆ ಸಂವಿಧಾನ ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಬಹಳಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ ಅಂತ ಹೇಳಿದ್ನಿ. ಏನು ಕೇಳಿದ್ದಾರೆ ಅಂತಂದ್ರೆ ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಈ ಕೆಳಗಿನ ಯಾವ ಆಯೋಗದ ಮೂಲಕ ಭಾರತೀಯ ಸಂವಿಧಾನ ಸಭೆಯನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಕೂಡ ಇಲ್ಲಿದ್ದಾವೆ. ಏನಂತಂದ್ರೆ 1940ರ ಆಗಸ್ಟ್ ಕೊಡುಗೆ, ಆಪ್ಷನ್ ಬಿ 1942ರ ಕ್ರಿಪ್ಸ್ ಮಿಷನ್, ಆಪ್ಷನ್ ಸಿ 1946ರ ಕ್ಯಾಬಿನೆಟ್ ಮಿಷನ್, ಆಪ್ಷನ್ ಡಿ 1947ರ ಸ್ವಾತಂತ್ರ್ಯ ಕಾಯ್ದೆ ಅಂತ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ 1946ರ ಕ್ಯಾಬಿನೆಟ್ ಮಿಷನ್ ರೂಪಿಸಿದ ಯೋಜನೆ ಅಡಿಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಸಂವಿಧಾನ ಸಭೆಯನ್ನು ನಾವು ರಚನೆ ಮಾಡ್ಕೋತೀವಿ. ಆಪ್ಷನ್ ಸಿ ಕ್ಯಾಬಿನೆಟ್ ಮಿಷನ್ ಅಥವಾ ಕ್ಯಾಬಿನೆಟ್ ನಿಯೋಗದ ಆಧಾರ ಅಥವಾ ಶಿಫಾರಸುಗಳ ಆಧಾರದ ಮೇಲೆ ಈ ನಮ್ಮ ಸಂವಿಧಾನ ಸಭೆಯನ್ನು ಸ್ಥಾಪನೆ ಮಾಡ್ತೀವಿ. ಹಾಗಾದರೆ ಏನೇನು ಇದರ ಪ್ರಮುಖ ಅಂಶಗಳು, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಿಲ್ಲಿ ಕ್ಯಾಬಿನೆಟ್ ನಿಯೋಗ ಐತಲ್ಲ, ನಮಗೆ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಕೊಟ್ಟಿರ್ತೈತಿ. ಆ ಶಿಫಾರಸುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಸಾಂವಿಧಾನಿಕ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಅದು 389 ಆಗಿರ್ಬೇಕು ಅಂತ ಹೇಳ್ತಾರೆ ಅವ್ರು. ಒಂದು ಸಂವಿಧಾನ ಸಭೆಯನ್ನು ಏನು ನಾವು ರಚನೆ ಮಾಡ್ಕೋತೀವಲ್ಲ, ಆ ರಚನೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 389 ಆಗಿರ್ಬೇಕು ಅಂತ ಹೇಳ್ತಾರೆ ಅವ್ರು. ಅವುಗಳನ್ನು ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು ಅಂತಂದ್ರೆ ಚುನಾವಣೆಗಳನ್ನು ಮಾಡುವುದ್ರ ಮೂಲಕ ಅವರಿಗೆ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿರ್ತಾರೆ. ಚುನಾವಣೆ ಮಾಡುವುದ್ರ ಮೂಲಕ. ಹಾಗಾದ್ರೆ ಈ 389 ಸದಸ್ಯರಲ್ಲಿ 292 ಸದಸ್ಯರು ಪ್ರಾಂತ್ಯಗಳಿಂದ ಆಯ್ಕೆ ಆಗಿರಬೇಕು ಅಂತ ಹೇಳ್ತಾರೆ ಅವರು. 292 ಸದಸ್ಯರು ಪ್ರಾಂತ್ಯಗಳಿಂದ ಆಯ್ಕೆ ಆಗಿರಬೇಕು. ಅದರಲ್ಲಿ 93 ಸದಸ್ಯರು ಸಂಸ್ಥಾನಗಳಿಂದ, ಭಾರತೀಯ ಸಂಸ್ಥಾನಗಳಿಂದ ಆಯ್ಕೆ ಆಗಿರಬೇಕು ಅಂತ ಹೇಳ್ತಾರೆ ಅವರು. 292 ಪ್ರಾಂತ್ಯಗಳಿಂದ, 93 ಸಂಸ್ಥಾನಗಳಿಂದ ಆಯ್ಕೆ ಆಗಿರಬೇಕು. ಇನ್ನುಳಿದ 4 ಸ್ಥಾನಗಳು ಬ್ರಿಟಿಷ್ ಸರ್ಕಾರದಿಂದ ಆಯ್ಕೆ ಆಗಿರಬೇಕು ಅಂಥೇಳಿ ಕ್ಯಾಬಿನೆಟ್ ನಿಯೋಗ ಏನು ಮಾಡಿರ್ತೈತಿಪ್ಪ ಅಂತಂದ್ರೆ ಒಂದು ಶಿಫಾರಸನ್ನು ಮಾಡಿರ್ತೈತಿ. 292 ಪ್ರಾಂತ್ಯಗಳಿಂದ, 93 ಸಂಸ್ಥಾನಗಳಿಂದ, 4 ಬ್ರಿಟಿಷ್ ಸರ್ಕಾರದಿಂದ ಆಯ್ಕೆ ಆಗಬೇಕು. ಯಾವುದ್ರ ಮೂಲಕ ಆಯ್ಕೆ ಆಗಬೇಕಪ್ಪ ಅಂತಂದ್ರೆ ಚುನಾವಣೆ ಮೂಲಕ ಆಯ್ಕೆ ಆಗಬೇಕು ಅಂತ ಹೇಳ್ತಾರೆ ಅವರು. ಹಾಗಾದರೆ ಚುನಾವಣೆಗಳು ಯಾವಾಗ ನಡೆದು ಅಂತಂದ್ರೆ ಜುಲೈ ಮತ್ತು ಆಗಸ್ಟ್ ತಿಂಗಳ 1946ರಲ್ಲಿ ಚುನಾವಣೆಗಳಾಗ್ತವ. ಈ ಚುನಾವಣೆಗಳಲ್ಲಿ ಭಾಗವಹಿಸಿದ ಪ್ರಮುಖ ಪಕ್ಷಗಳು ಯಾವಪ್ಪ ಅಂತಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಎರಡನೇ ಪ್ರಮುಖ ಪಕ್ಷ ಯಾವುದಪ್ಪ ಅಂತಂದ್ರೆ ಮುಸ್ಲಿಂ ಲೀಗ್. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟು ಸ್ಥಾನಗಳಲ್ಲಿ ಆಯ್ಕೆಯಾಗಿತ್ತು ಅಂತಂದ್ರೆ 208 ಸ್ಥಾನಗಳಲ್ಲಿ ಆಯ್ಕೆಯಾಗಿತ್ತು. ಕಾಂಗ್ರೆಸ್ ಬಹುಮತವನ್ನು ಇಲ್ಲಿ ಪಡೆದುಕೊಂಡಿದ್ದು. ಮುಸ್ಲಿಂ ಲೀಗ್ ಎಷ್ಟು ಸ್ಥಾನಗಳಲ್ಲಿ ಆಯ್ಕೆಯಾಗಿತ್ತಪ್ಪ ಅಂತಂದ್ರೆ 73. ಸಣ್ಣ ಸಣ್ಣ ಪಕ್ಷಗಳು ಅಥವಾ ಸ್ವತಂತ್ರ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಜನ ಸದಸ್ಯರು ಆಯ್ಕೆಯಾಗಿದ್ರು ಅಂತಂದ್ರೆ 15 ಜನ ಆಯ್ಕೆಯಾಗಿದ್ರು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ 93 ಸ್ಥಾನಗಳು ಸಂಸ್ಥಾನಗಳಿಂದ ಆಯ್ಕೆ ಆಗಬೇಕು ಅಂತ ಏನು ಶಿಫಾರಸು ಇರ್ತೈತಲ್ಲ, ಈ 93 ಸ್ಥಾನಗಳ ಏನು ಸಂಸ್ಥಾನಿಗರು ಇರ್ತಾರಲ್ಲ, ಇವರು ಚುನಾವಣೆಯಿಂದ ದೂರ ಉಳಿದಿರ್ತಾರೆ. ಆ ಕಾರಣಕ್ಕಾಗಿ ಆ 93 ಸ್ಥಾನಗಳು ಇಲ್ಲಿ ಭರ್ತಿ ಆಗಿರೋದಿಲ್ಲ. 93 ಸ್ಥಾನಗಳೇನಾಗಿರಂಗಿಲ್ಲಪ್ಪ ಅಂತಂದ್ರೆ ಅವು ಭರ್ತಿ ಆಗಿರಂಗಿಲ್ಲ. ಕೇವಲ
ರಾಷ್ಟ್ರೀಯ ಕಾಂಗ್ರೆಸ್ 208, ಮುಸ್ಲಿಂ ಲೀಗ್ 73 ಮತ್ತು ಇತರೆ 15 ಜನ ಮಾತ್ರ ಇಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಆಯ್ಕೆಯಾಗಿರ್ತಾರೆ. ಹಾಗಾದರೆ ಈ ಚುನಾವಣೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆಯರು ಯಾರಪ್ಪ? ಭಾರತ ಸಂವಿಧಾನ ಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಮಹಿಳೆಯರು ಯಾರು ಅಂತಂದ್ರೆ ಫಸ್ಟ್ ಒನ್ ಸರೋಜಿನಿ ನಾಯ್ಡು. ಆಯ್ಕೆಯಾದ ಮಹಿಳಾ ಸದಸ್ಯರಲ್ಲಿ ಸರೋಜಿನಿ ನಾಯ್ಡು ಒಬ್ಬರು. ಅದರ ನಂತರ ವಿಜಯಲಕ್ಷ್ಮಿ ಪಂಡಿತ್, ದುರ್ಗಾದೇವಿ ದೇಶ್ಮುಖ್, ಹಂಸಾ ಮೆಹ್ತಾ, ಅಮೃತ್ ಕೌರ್. ಈ 5 ಜನ ಮಹಿಳೆಯರು ಭಾರತ ಸಂವಿಧಾನ ಸಭೆ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಮಹಿಳೆಯರಲ್ಲಿ ಪ್ರಮುಖವಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸರೋಜಿನಿ ನಾಯ್ಡು, ವಿಜಯಲಕ್ಷ್ಮಿ ಪಂಡಿತ್, ದುರ್ಗಾಬಾಯಿ ದೇಶ್ಮುಖ್, ಹಂಸಾ ಮೆಹ್ತಾ ಮತ್ತು ಅಮೃತ್ ಕೌರ್. ಹಾಗಾದ್ರೆ ಇದೊಂದು ಸಂವಿಧಾನ ಸಭೆ ಅನ್ನೋದು ರಚನೆ ಆಯಿತು. ಸಂವಿಧಾನ ಸಭೆ ರಚನೆ ಆಯಿತು, ಸದಸ್ಯರು ನೇಮಕ ಆದರು. ಹಾಗಾದರೆ ಸಂವಿಧಾನ ಸಭೆಯ ಕೆಲಸ ಏನು? ಹಾಗಾದ್ರೆ ಇದ್ರ ಕಾರ್ಯನಿರ್ವಹಣೆ ಏನಪ್ಪಾ ಅಂತಂದ್ರೆ ಇದು ಫಸ್ಟ್ ಒಂದು ಮೊದಲ ಸಭೆಯನ್ನು ಕರಿತೈತಿ. ಸಂವಿಧಾನ ಸಭೆಯ ಮೊದಲ ಸಭೆ ಯಾವಾಗ ಆಯ್ತಪ್ಪ ಅಂತಂದ್ರೆ ಡಿಸೆಂಬರ್ 9, 1946. ಈ ಡೇಟ್ ತುಂಬ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಡಿಸೆಂಬರ್ 9, 1946 ಸಂವಿಧಾನ ಸಭೆ ಮೊದಲ ಸಭೆಯನ್ನು ಸೇರ್ತೈತಿ. ಈ ಸಭೆಯನ್ನು ಈ ಸಭೆಯಲ್ಲಿ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆ ಇಟ್ಟು ಮುಸ್ಲಿಂ ಲೀಗ್ ಏನಾಗ್ತೈತಿಪ್ಪ ಅಂತಂದ್ರೆ ಈ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ಹೋಗ್ತೈತಿ. ನಮಗೊಂದು ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರ ಬೇಕು. ಪಾಕಿಸ್ತಾನದ ಬೇಡಿಕೆ ಇಟ್ಟು ಏನು ಮಾಡ್ತೈತಿಪ್ಪ ಅಂತಂದ್ರೆ ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕರಿಸಿ ಹೊರಗೆ ಹೋಗಿಬಿಡ್ತಾರು. ಹಾಗಾದರೆ ಸಭೆಯಲ್ಲಿ ಸೇರಿದವರು ಕೇವಲ ಎಷ್ಟು ಜನ ಸದಸ್ಯರಪ್ಪ ಅಂತಂದ್ರೆ 211 ಸದಸ್ಯರು ಮಾತ್ರ ಹಾಜರಿರ್ತಾರೆ. ಮೊದಲ ಸಭೆಯಲ್ಲಿ 211 ಸದಸ್ಯರು ಸಂವಿಧಾನ ಸಭೆಯ ಮೊದಲ ಸಭೆಯಲ್ಲಿ ಏನಾಗಿರ್ತಾರಪ್ಪ ಅಂತಂದ್ರೆ ಭಾಗವಹಿಸಿರ್ತಾರ. ಹಾಗಾದರೆ ಈ ಭಾಗವಹಿಸಿದ ಈ ಸಭೆ ಮೊದಲ ಸಭೆಯಲ್ಲಿ ಅಧ್ಯಕ್ಷರನ್ನ ಯಾರನ್ನಾಗಿ ಮಾಡ್ತಾರ? ತಾತ್ಕಾಲಿಕ ಅಥವಾ ಹಂಗಾಮಿ ಅಂತ ಕರಿತೀವಿ ನಾವು. ತಾತ್ಕಾಲಿಕ ಅಥವಾ ಹಂಗಾಮಿ ಸದಸ್ಯರನ್ನ ಯಾರನ್ನಾಗಿ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡ್ತಾರೆ. ಈ ತಾತ್ಕಾಲಿಕ ಮತ್ತು ಹಂಗಾಮಿ ಅನ್ನೋ ಪದ ಐತಲ್ಲ, ಇದನ್ನು ನಾವು ಎಲ್ಲಿಂದ ಎರವಲು ಪಡ್ಕೊಂಡಿದ್ದಪ್ಪ ಅಂತಂದ್ರೆ ಫ್ರಾನ್ಸ್ ದೇಶದಿಂದ ಎರವಲು ಪಡ್ಕೊಂಡಿದ್ದು. ಫ್ರಾನ್ಸ್ ದೇಶ. ಈ ಫ್ರಾನ್ಸ್ ದೇಶದಲ್ಲಿ ಫ್ರೆಂಚ್ ಪದ್ಧತಿ ಅಂತ ಹೇಳೈತಿ. ಫ್ರೆಂಚ್ ಸಿಸ್ಟಮ್ ಅಂತೇಳಿ ಕರೀತಾರೆ. ಅದಕ್ಕೆ ಫ್ರೆಂಚ್ ಪದ್ಧತಿ ಅಂತೈತಿ. ಫ್ರೆಂಚ್ ಸಿಸ್ಟಮ್ನಲ್ಲಿ ಏನು ಐತಿಪ್ಪ ಅಂತಂದ್ರೆ ಅಲ್ಲಿ ಯಾವುದಾದ್ರೂ ಸಭೆ ನಡೆದರೆ, ಚುನಾವಣೆಗಳಾದರೆ ಸಭೆಗೆ ಅಧ್ಯಕ್ಷರನ್ನು ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಭಾಗವಹಿಸಿದ ಸಭೆಯಲ್ಲಿ ಸದಸ್ಯರನ್ನು ಅಧ್ಯಕ್ಷರನ್ನಾಗಿ ಯಾವ ರೀತಿ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ವಯಸ್ಸಿನಿಂದ ಯಾರು ಹಿರಿಯರು ಇರ್ತಾರಲ್ಲ ಅವರನ್ನು ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಿದ್ರು. ವಯಸ್ಸಿನಿಂದ ಹಿರಿಯರು ಯಾರಾಗಿರ್ತಾರ ಅವರನ್ನು ಆಯ್ಕೆ ಮಾಡೋದು. ಹಾಗಾಗಿ ಈ ಸಂವಿಧಾನ ಸಭೆಯ ಭಾಗವಹಿಸಿದ ಸದಸ್ಯರಲ್ಲಿ ವಯಸ್ಸಿನಿಂದ ಹಿರಿಯರು ಯಾರು ಇರ್ತಾರಪ್ಪ ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ ಅವರಾಗಿರ್ತಾರೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಈ ಫ್ರೆಂಚ್ ಸಿಸ್ಟಮನ್ನು ಅಳವಡಿಸಿಕೊಳ್ಳುವುದ್ರ ಮೂಲಕ ಸಂವಿಧಾನದ ಮೊದಲ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಹಂಗಾಮಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಹಾಗಾದರೆ ಎರಡನೇ ಸಭೆ ಯಾವಾಗ ಆಯ್ತಪ್ಪ ಅಂತಂದ್ರೆ ಮೊದಲ ಸಭೆ ಮುಗಿದ 2 ದಿನದ ನಂತರ, ಅಂದರೆ ಡಿಸೆಂಬರ್ 11, 1946 ಎರಡನೇ ಸಭೆಯನ್ನು ನಡೆಸ್ತಾರೆ. ಎರಡನೇ ಸಭೆಗೆ ಅಧ್ಯಕ್ಷರನ್ನ ಯಾರನ್ನಾಗಿ ನೇಮಕ ಮಾಡ್ತಾರಪ್ಪ ಅಥವಾ ಚುನಾಯಿತರನ್ನಾಗಿ ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ. ಪರ್ಮನೆಂಟ್ ಅಧ್ಯಕ್ಷರು ಇವರು. ಎರಡನೇ ಸಭೆಗೆ ಅಧ್ಯಕ್ಷರಾಗಿದ್ದವ್ರು ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಥವಾ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಚುನಾಯಿಸಲಾಗ್ತೈತೆ. ಉಪಾಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಉಪಾಧ್ಯಕ್ಷರು ಯಾರಪ್ಪ ಅಂತಂದ್ರೆ ದ ಫಸ್ಟ್ ಒನ್ H.C. ಮುಖರ್ಜಿ ಅವರು ಆಗ್ತಾರೆ. H.C. ಮುಖರ್ಜಿ ಅವರು ಕೆಲವು ದಿನಗಳ ನಂತರ ಏನು ಮಾಡ್ತಾರ, ಮತ್ತೊಬ್ಬ ಉಪಾಧ್ಯಕ್ಷರನ್ನು ನೇಮಕ ಮಾಡ್ತಾರ. ಯಾರಪ್ಪ ಅಂತಂದ್ರೆ ಅದು T.T. ಕೃಷ್ಣಮಾಚಾರಿ ಅವರನ್ನು ಮಾಡ್ತಾರೆ. ಒಟ್ಟು 2 ಜನ ಏನಾಗ್ತಾರಪ್ಪ ಅಂತಂದ್ರೆ ಇಲ್ಲಿ ಉಪಾಧ್ಯಕ್ಷರ ಆಗ್ತಾರೆ. ಒಬ್ಬರು H.C. ಮುಖರ್ಜಿ, ಇನ್ನೊಬ್ಬರು T.T. ಕೃಷ್ಣಮಾಚಾರಿ. ಇದೇ ಸಭೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ
ಸಂವಿಧಾನ ರಚನಾ ಸಮಿತಿಗೆ ಸಲಹೆಗಾರರು ಇರಬೇಕು ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ BN ರಾವ್ ಅವರನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಂವಿಧಾನಿಕ ಸಲಹೆಗಾರರನ್ನಾಗಿ ನೇಮಕ ಮಾಡ್ಲಾಗ್ತತಿ. ಸಾಂವಿಧಾನಿಕ ಸಲಹೆಗಾರರನ್ನಾಗಿ ಯಾರನ್ನ ನೇಮಕ ಮಾಡ್ತಾರಪ್ಪ ಅಂತಂದ್ರೆ BN ರಾವ್ ಅವರನ್ನ ನೇಮಕ ಮಾಡ್ತಾರೆ. ಇದಾದ 2ನೇ ದಿನಕ್ಕೆ ಏನಾಗ್ತತಿಪ್ಪ ಅಂತಂದ್ರೆ 3ನೇ ಸಭೆಯನ್ನ ಏರ್ಪಾಡು ಮಾಡ್ತಾರೆ. 3ನೇ ಸಭೆ ಯಾವಾಗ ಆಗ್ತತಿ ಅಂತಂದ್ರೆ ಡಿಸೆಂಬರ್ 13, 1946. ಈ 3ನೇ ಸಭೆ ಐತಲ್ಲ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ 3ನೇ ಸಭೆ ಇಂಪಾರ್ಟೆಂಟ್? ಡಿಸೆಂಬರ್ 13, 1946 ಅಂತಂದ್ರೆ ಈ ಜವಾಹರ್ಲಾಲ್ ನೆಹರು ಇರ್ತಾರಲ್ಲ, ಅವರು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರೆ ಇದ ಸಭೆಯಲ್ಲಿನ. ಏನು ಭಾರತ ಸಂವಿಧಾನ ಯಾವ ರೀತಿ ರಚನೆ ಇರಬೇಕು, ಭವ್ಯ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ 3ನೇ ಸಭೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರ ಅವರು ಧ್ಯೇಯಗಳ ನಿರ್ಣಯವನ್ನ ಮಂಡಿಸ್ತಾರೆ. ಈ ಧ್ಯೇಯಗಳ ನಿರ್ಣಯವನ್ನ ನಾವು ಯಾವಾಗ ಅಳವಡಿಕೆ ಮಾಡ್ಕೋತೀವಪ್ಪ ಅಂತಂದ್ರ 22 ಜನವರಿ 1947 ನಾವು ಇದನ್ನ ಅಳವಡಿಕೆ ಮಾಡ್ಕೋತೀವಿ. 22 ಜನವರಿ 1947 ಇದನ್ನ ನಾವು ಅಳವಡಿಕೆ ಮಾಡ್ಕೋತೀವಿ. ಬಹಳಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಯಾವುದರಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತಂದ್ರೆ ಅದು ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನ ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯ ವಸ್ತು ವಿಷಯವನ್ನಾಗಿ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಯಾರ ಧ್ಯೇಯಗಳ ನಿರ್ಣಯ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿರ್ತಕ್ಕಂಥ ಧ್ಯೇಯಗಳ ನಿರ್ಣಯವನ್ನು. ಈ ಧ್ಯೇಯಗಳ ನಿರ್ಣಯದ ನಂತರ 3ನೇ ಸಭೆ, ಒಟ್ಟು ಎಷ್ಟು ಸಭೆಗಳನ್ನು ನಾವು ಇಲ್ಲಿ ಆಯೋಜನೆ ಮಾಡ್ತಾರಪ್ಪ ಅಂತಂದ್ರೆ ಸಂವಿಧಾನ ಸಭೆಯದವರು ಒಟ್ಟು 11 ಸಭೆಗಳನ್ನು ಆಯೋಜನೆ ಮಾಡಿರ್ತಾರೆ. ಇಲ್ಲಿ ಪ್ರಮುಖವಾಗಿ 3 ಸಭೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಮೊದಲ ಸಭೆ, 2ನೇ ಸಭೆ ಮತ್ತು 3ನೇ ಸಭೆ. ಹೀಗೆ ಸಂವಿಧಾನ ರಚನೆ ಆಗುವವರೆಗೂ ಎಷ್ಟು ಸಭೆಗಳನ್ನು ಕರೀತಾರಪ್ಪ ಅಂತಂದ್ರೆ 11 ಸಭೆಗಳನ್ನು ಕರೀತಾರೆ. ಈ ಸಭೆಗಳಲ್ಲಿ ಸಂವಿಧಾನದ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಪರಿಶೀಲನೆ ಮಾಡಬೇಕು ಅಂತೇಳಿ ಸುಮಾರು 22 ಪ್ರಮುಖ ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಪ್ರಮುಖ ಸಮಿತಿಗಳು ಎಷ್ಟು ಸಮಿತಿಗಳು ಅಂತಂದ್ರೆ 22 ಸಮಿತಿಗಳನ್ನು ನೇಮಕ ಮಾಡ್ತಾರೆ. ಇಲ್ಲಿ 22 ಸಮಿತಿಗಳು. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ. ಈ ಸಮಿತಿಗಳಲ್ಲಿ 22 ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಮಿತಿ ಯಾವುದಪ್ಪ ಅಂತಂದ್ರೆ ಸಂವಿಧಾನ ರಚನಾ ಕರಡು ಸಮಿತಿ. ಸಂವಿಧಾನ ಕರಡು ರಚನಾ ಸಮಿತಿ ಇಂಪಾರ್ಟೆಂಟ್ ಆಗ್ತತಿ. ಸಂವಿಧಾನ ಕರಡು ರಚನಾ ಸಮಿತಿ, ಕರಡು ರಚನಾ ಸಮಿತಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಮಿತಿ ಇರ್ತೈತಿ. ಹಾಗಾದ್ರೆ ಈ ಸಮಿತಿಯನ್ನ ಯಾವಾಗ ರಚನೆ ಮಾಡ್ಲಾಗ್ತತಿ ಅಂತಂದ್ರ 29 ಆಗಸ್ಟ್ 1947 ಇದನ್ನ ರಚನೆ ಮಾಡ್ತೀವಿ. 29 ಆಗಸ್ಟ್ 1947 ರಚನೆ ಮಾಡ್ತೀವಿ. ಈ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡ್ಲಾಗ್ತತಿಪ್ಪ ಅಂತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡ್ಲಾಗ್ತತಿ. ಸಂವಿಧಾನದ ಶಿಲ್ಪಿ, ಭಾರತ ಸಂವಿಧಾನದ ಪಿತಾಮಹ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ಲಾಗ್ತತಿ. ಹಾಗಾದ್ರೆ ಬಹಳಷ್ಟು ಪ್ರಶ್ನೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಕರಡು ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 1+6 ಎಷ್ಟು ಅಂತಂದ್ರೆ 7 ಜನ ಆಗಿರ್ತಾರೆ. ಅಧ್ಯಕ್ಷರನ್ನ ಒಳಗೊಂಡು ಅಂಬೇಡ್ಕರ್ ಅವರನ್ನ ಒಳಗೊಂಡು ಎಷ್ಟು ಜನ ಇಲ್ಲಿ ಸದಸ್ಯರು ಇರ್ತಾರಪ್ಪ ಅಂತಂದ್ರೆ 7 ಜನ ಇರ್ತಾರೆ. ಒಟ್ಟು 1+6 ಒಬ್ರು ಅಧ್ಯಕ್ಷರು, 6 ಜನ ಇತರೆ ಸದಸ್ಯರನ್ನ ಒಳಗೊಂಡು 7 ಜನ ಇರ್ತಾರೆ. ಹಾಗಾದ್ರೆ ಆ 7 ಜನ ಯಾರ್ಯಾರಪ್ಪ ಅಂತಂದ್ರೆ ಫಸ್ಟ್ ಒನ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಎರಡನೇದು ಯಾರಪ್ಪ ಅಂತಂದ್ರೆ N ಗೋಪಾಲಸ್ವಾಮಿ ಅಯ್ಯಂಗಾರ್. ಮೂರನೇ ಸದಸ್ಯರು ಯಾರಪ್ಪ ಅಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಆಗಿರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ನಾಲ್ಕನೇದವ್ರು ಯಾರಪ್ಪ ಅಂತಂದ್ರೆ KM ಮುನ್ಷಿ ಅವರಾಗಿರ್ತಾರೆ. KM ಮುನ್ಷಿ. 5ನೇ ಸದಸ್ಯರು ಯಾರಪ್ಪ ಅಂತಂದ್ರೆ ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತೇಳಿ. ಸೈಯದ್ ಮೊಹಮ್ಮದ್ ಸಾದುಲ್ಲಾ ಅಂತೇಳಿ. 6ನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ N ಮಾಧವರಾವ್.
7ನೇ ಸದಸ್ಯ ಯಾರಪ್ಪ ಅಂತಂದ್ರೆ ಟಿ ಕೃಷ್ಣಮಾಚಾರಿ ಅವರು. ಒಟ್ಟು 7 ಜನ ಸದಸ್ಯರು ಏನಿರ್ತಾರಪ್ಪ ಅಂತಂದ್ರೆ ಸಂವಿಧಾನ ಕರಡು ರಚನಾ ಸಮಿತಿಯ ಸದಸ್ಯರು ಇರ್ತಾರ ಟಿ ಕೃಷ್ಣಮಾಚಾರ್ಯ ಅವರು. ಹೌದಾ, ಸಂವಿಧಾನ ಸಭೆಯ ಉಪಾಧ್ಯಕ್ಷರು ಕೂಡ ಆಗಿರ್ತಾರೆ ಅವರು ಟಿ ಕೃಷ್ಣಮಾಚಾರ್ಯ ಅವರು. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಶ್ರಮ ವಹಿಸಿದ ಅವರ ಶ್ರಮಕ್ಕೆ, ಹೌದಾ, ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರವನ್ನು ಕಂಡು ಅವರಿಗೆ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೀತಾರೆ. ಸಂವಿಧಾನ ರಚನೆಯಲ್ಲಿ ಅವರ ಮಹತ್ತರ ಸಾಧನೆಯನ್ನು ಗುರುತಿಸಿ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಕರೀತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು. ಭಾರತ ಸಂವಿಧಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಭಾರತ ಸಂವಿಧಾನದ ಪಿತಾಮಹ ಅಂತ ಹೇಳಿ ಕರೀತಾರೆ ಅವರನ್ನು. ಯಾಕೆ ಅವರನ್ನ ಭಾರತ ಸಂವಿಧಾನದ ಪಿತಾಮಹ ಅಂತ ಕರಿಬೇಕು, ಸಂವಿಧಾನ ಶಿಲ್ಪಿ ಅಂತ ಕರಿಬೇಕು ಅಂತಂದ್ರೆ ಭಾರತ ಸಂವಿಧಾನ ರಚನೆಯಲ್ಲಿ ಅವರ ಮಹತ್ತರವಾದ ಸಾಧನೆಯನ್ನ ಗುರುತಿಸಿ. ಇಲ್ಲಿ ಸಂವಿಧಾನ ರಚನಾ ಕರಡು ರಚನಾ ಸಮಿತಿಯನ್ನು ಯಾವಾಗ ರಚನೆ ಮಾಡಿರ್ತಾರಪ್ಪ ಅಂತಂದ್ರೆ ಆಗಸ್ಟ್ 29, 1947 ರಚನೆ ಮಾಡಿರ್ತಾರೆ. ಸಂವಿಧಾನವನ್ನು ರಚನೆ ಮಾಡಿ ಸಂವಿಧಾನ ಸಭೆಯ ಮುಂದೆ ಯಾವಾಗ ಇಟ್ಟಿರ್ತಾರಪ್ಪ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತಂದ್ರ ನವೆಂಬರ್ 4, 1948 ಸಂವಿಧಾನ ಕರಡು ಪ್ರತಿಯನ್ನ ಸಂವಿಧಾನ ಸಭೆಗೆ ಒಪ್ಪಿಸಿರ್ತಾರೆ. ಹಾಗಾಗಿ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪಾತ್ರ ಬಹಳ ಮಹತ್ತರವಾಗಿರ್ತದೆ. ಸಂವಿಧಾನ ರಚನಾ ಸಭೆಯ ಒಟ್ಟು ಅಧಿವೇಶನಗಳು ಎಷ್ಟು ಬಾರಿ ನಡೀತಾವಪ್ಪ ಅಂತಂದ್ರೆ 11 ಬಾರಿ ನಡೆದಿರ್ತಾವ. ಸಂವಿಧಾನ ರಚನೆಯಲ್ಲಿ ತಗೊಂಡಿರ್ತಕ್ಕಂಥ ಕಾಲಾವಧಿ ಎಷ್ಟಪ್ಪ ರಚನೆ ಮಾಡ್ಲಿಕ್ಕೆ ಅಂತಂದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯನ್ನ ತಗೊಂಡಿರ್ತಾರೆ. ಈ ಸಂವಿಧಾನ ರಚನಾ ಸಮಿತಿ ಕರಡು ಪ್ರತಿಯನ್ನು ರೆಡಿ ಮಾಡಿ ಸಭೆಗೆ ಒಪ್ಪಿಸಿದ್ದು ಯಾವಾಗ ಅಂತಂದ್ರೆ ನವೆಂಬರ್ 4, 1948 ಕರಡು ಪ್ರತಿಯನ್ನ ಸಂವಿಧಾನ ಸಭೆಗೆ ಇದನ್ನ ಒಪ್ಪಿಸ್ತಾರೆ. ಈ ಕರಡು ಪ್ರತಿಯನ್ನ ಚರ್ಚೆ ಮಾಡಿದ ನಂತರ ನವೆಂಬರ್ 26, 1949 ನಾವೇನ್ ಮಾಡ್ತೀವಪ್ಪ, ಇದನ್ನ ಅಂಗೀಕರಿಸ್ತೀವಿ. ಸಂವಿಧಾನದ ಕರಡು ಪ್ರತಿ ಯಾವಾಗ ಸಿದ್ಧ ಆಗೈತಿ ಅಂತಂದ್ರ ನವೆಂಬರ್ 4, 1948 ಸಿದ್ಧ ಆಗೈತಿ. ಆದ್ರ ಈ ಕರಡು ಪ್ರತಿ ಕುರಿತು ಚರ್ಚೆಗಳು ನಡೆದ ನಂತರ ಅದನ್ನ ನಾವು ಯಾವಾಗ ಅಂಗೀಕರಿಸ್ಕೋತೀವಪ್ಪ ಅಂತಂದ್ರ 1949 ನವೆಂಬರ್ 26. ಇವತ್ತಿಗೂ ಕೂಡ ಈ ನವೆಂಬರ್ 26 ನಾವು ಸಂವಿಧಾನ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಸಂವಿಧಾನ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ ನವೆಂಬರ್ 26 ಏನಂತ ಆಚರಣೆ ಮಾಡ್ತೀವಪ್ಪ ಅಂತಂದ್ರ ಸಂವಿಧಾನ ದಿವಸ ಅಂತೇಳಿ ಆಚರಣೆ ಮಾಡ್ತೀವಿ. ಈ ಸಂವಿಧಾನ ಪ್ರತಿ ನವೆಂಬರ್ 26, 1949 ಏನು ಅಂಗೀಕಾರ ಮಾಡ್ಕೋತೀವಲ್ಲ, ನಾವು ಇದನ್ನ ಯಾವಾಗ ಜಾರಿಗೊಳಿಸ್ತೀವಿ ಅಂತಂದ್ರ ಜನವರಿ 26, 1950 ನಮ್ಮ ಸಂವಿಧಾನವನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಜಾರಿಗೊಳಿಸಲಾಗ್ತದೆ. ಜನವರಿ 26, 1950 ಸಂವಿಧಾನವನ್ನು ಜಾರಿಗೊಳಿಸಲಾಗ್ತದೆ. ಸಂವಿಧಾನ ಜಾರಿ ಆದಾಗ ಸಂವಿಧಾನದ ರಚನೆ ಯಾವ ರೀತಿ ಇತ್ತಪ್ಪ ಅಂತಂದ್ರ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ವು ಅಂತಂದ್ರ 395 ವಿಧಿಗಳಿದ್ದು. ಸಂವಿಧಾನ ಜಾರಿ ಆಗಬೇಕಾದ್ರೆ 1950 ಜನವರಿ 26 ಸಂವಿಧಾನ ಜಾರಿ ಆಗಬೇಕಾದ್ರೆ ವಿಧಿಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂತಂದ್ರ 395. ಎಷ್ಟು ಭಾಗಗಳಿದ್ವಪ್ಪ ಅಂತಂದ್ರ 22 ಭಾಗಗಳಿದ್ದು. ಅನುಸೂಚಿಗಳು ಎಷ್ಟಿದ್ದುಪ್ಪ ಅಂತಂದ್ರ 8 ಅನುಸೂಚಿಗಳಿದ್ದು. ಹಾಗಾದ್ರೆ ಇವತ್ತಿನ ಸಂವಿಧಾನದಲ್ಲಿ, ಪ್ರಸ್ತುತ ಸಂವಿಧಾನದಲ್ಲಿ ಸಂವಿಧಾನದ ರಚನೆ ಯಾವ ರೀತಿ ಐತಿಪ್ಪ ಅಂತಂದ್ರ ಒಂದು ಪ್ರಸ್ತಾವನೆ ಇದೆ. ನಮ್ಮ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನಾವು ಪರಿಗಣಿಸಿದ್ದೇವೆ. ಯಾಕಪ್ಪ ಅಂತಂದ್ರ ಜಾರಿ ಆದ ನಂತರ ಸಂವಿಧಾನದ ಪೂರ್ವ ಪೀಠಿಕೆ ಸಂವಿಧಾನದ ಭಾಗ ಹೌದು ಅಲ್ಲೋ ಅನ್ನೋದು ಸಾಕಷ್ಟು ಗೊಂದಲಗಳಿದ್ದು. ಈ ಗೊಂದಲಗಳು ಯಾವಾಗ ಹೋದುವಲ್ಲ, ಈ ಗೊಂದಲಗಳು ಯಾವಾಗ ತಿಳಿಯಾದುವಲ್ಲ, ಅವಾಗ ಸಂವಿಧಾನದ ಪೂರ್ವ ಪೀಠಿಕೆಯನ್ನ ನಾವು ಸಂವಿಧಾನದ ಭಾಗ ಅಂತಂದಾಗ ಈಗ ಪ್ರಸ್ತುತ ಸಂವಿಧಾನದ ರಚನೆಯಲ್ಲಿ ಪ್ರಸ್ತಾವನೆಯು ಕೂಡ ಒಂದಾಗಿರ್ತತಿ. ಸಂವಿಧಾನದ ಪೂರ್ವ ಪೀಠಿಕೆ 1. ಇವತ್ತಿನ ವಿಧಿಗಳು ಎಷ್ಟದಾವಪ್ಪ ಅಂತಂದ್ರ 470. ಕೆಲವೊಂದು ಪುಸ್ತಕಗಳಲ್ಲಿ ಏನೈತಿಪ್ಪ ಅಂತಂದ್ರ
468ಕ್ಕೂ ಪ್ಲಸ್ ಅಂತೈತಿ, 472 ಅಂತೈತಿ. ಬಟ್ ಎಕ್ಸಾಕ್ಟ್ ನಂಬರ್ ಎಷ್ಟಪ್ಪ ಅಂತಂದ್ರೆ 470 ವಿಧಿಗಳದಾವ ಇವತ್ತಿನ ಸಂವಿಧಾನದಲ್ಲಿ. ಎಷ್ಟು ಭಾಗಗಳದಾವಪ್ಪ ಅಂತಂದ್ರೆ 25 ಭಾಗಗಳದಾವ. ಅನುಸೂಚಿಗಳು ಎಷ್ಟದಾವಪ್ಪ ಅಂತಂದ್ರೆ 12 ಅನುಸೂಚಿಗಳದಾವ. ಇದು ಇವತ್ತಿನ ಸಂವಿಧಾನದ ರಚನೆ ಆಗಿರ್ತೈತಿ. ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.